ಜಗತ್ತಿನಾದ್ಯಂತ ಜನರು ಇಂದು ಶಿವನ ಆರಾಧನೆ ಮಾಡುತ್ತಿದ್ದಾರೆ. ಆದರೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ಸ್ಮಶಾನದಲ್ಲಿ ವಾಸಿಸುವ, ಮೈತುಂಬಾ ಭಸ್ಮ ಹಚ್ಚಿಕೊಳ್ಳುವ, ಕೊರಳಲ್ಲಿ ಹಾವನ್ನು ಸುತ್ತಿರುವ ಈ ದೇವ ವಾಸ್ತವದಲ್ಲಿ ಯಾರು ಎಂದು? ಇವರು ಕೇವಲ ಒಬ್ಬ ದೇವರ ಅಥವಾ ಬ್ರಹ್ಮಾಂಡದ ಅತಿದೊಡ್ಡ ರಹಸ್ಯದ ಸಂಕೇತವಾ? ಇಂದು ಮಹಾಶಿವರಾತ್ರಿ. ಇವತ್ತಿನ ರಾತ್ರಿ ನಿಮ್ಮ ದೇಹದಲ್ಲಿ ಒಂದು ವಿಶೇಷ ಬದಲಾವಣೆ ನಡೆಯುತ್ತದೆ. ಅದು ಏನು ಎಂದು ನಿಮಗೆ ತಿಳಿದರೆ ನೀವು ಬೆಚ್ಚಿಬೀಳುತ್ತೀರಿ. ವಿಜ್ಞಾನ ಹೇಳುವಂತೆ ಈ ಬ್ರಹ್ಮಾಂಡದ 95% ಭಾಗ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿಯಿಂದ ಕೂಡಿದೆ. ನಮ್ಮ ಪುರಾಣಗಳು ಶಿವನನ್ನು ಶೂನ್ಯ ಅಥವಾ ಅಂಧಕಾರ ಎಂದು ಕರೆಯುತ್ತವೆ. ಅದಕ್ಕೆ ಶಿವನಿಗೆ ಮಹಾಕಾಲ ಅನ್ನೋ ಹೆಸರಿದೆ, ಅಂದರೆ ಸಮಯ ಮತ್ತು ಅವಕಾಶಕ್ಕೂ ಮೀರಿದವನು ಎಂದು. ಜಿನೀವಾದಲ್ಲಿರುವ ವಿಶ್ವದ ಅತಿದೊಡ್ಡ ವಿಜ್ಞಾನ ಪ್ರಯೋಗಾಲಯ ಸರ್ನ್ ಹೊರಗಡೆ ಶಿವನ ನಟರಾಜ ವಿಗ್ರಹವನ್ನ ಇಡಲಾಗಿದೆ. ಏಕೆಂದರೆ ವಿಜ್ಞಾನಿಗಳು ನಂಬುವ ಕಾಸ್ಮಿಕ್ ಡಾನ್ಸ್ ಅಥವಾ ಕಣಗಳ ಚಲನೆಗೂ ಶಿವನ ಆನಂದ ತಾಂಡವಕ್ಕೂ ನೇರ ಸಂಬಂಧವಿದೆ. ಮಹಾಶಿವರಾತ್ರಿಯ ರಾತ್ರಿ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಗ್ರಹಗಳ ಸ್ಥಿತಿ ಹೇಗಿರುತ್ತೆ ಎಂದರೆ, ಮನುಷ್ಯನ ದೇಹದಲ್ಲಿರುವ ಶಕ್ತಿ ತಾನಾಗಿಯೇ ಕೆಳಗಿನಿಂದ ಮೇಲಕ್ಕೆ ಏರಲು ಶುರುವಾಗುತ್ತೆ. ಅದಕ್ಕೆ ಈ ರಾತ್ರಿ ಮಲಗಬಾರದು, ಬೆನ್ನುಮೂಳೆಯನ್ನು ನೇರವಾಗಿಟ್ಟು ಎಚ್ಚರವಾಗಿರಬೇಕು ಎಂದು ಹೇಳಲಾಗುತ್ತದೆ. ಇದು ಕೇವಲ ಧರ್ಮವಲ್ಲ, ಇದೊಂದು ವಿಜ್ಞಾನ. ಶಿವನ ಹಣೆಯ ಮೇಲಿರುವ 3ನೇ ಕಣ್ಣು ಕೇವಲ ಕೋಪದ ಸಂಕೇತವಲ್ಲ, ಅದು ನಮ್ಮೊಳಗಿನ ಜ್ಞಾನದ ಸಂಕೇತ. ಕೊರಳಲ್ಲಿರುವ ಹಾವು ನಮ್ಮೊಳಗಿನ ಸುಪ್ತ ಚೇತನ ಅಥವಾ ಕುಂಡಲಿನಿ ಶಕ್ತಿಯ ಸಂಕೇತ. ಅಂದರೆ ಶಿವ ಎಂದರೆ ಎಲ್ಲೋ ಕೈಲಾಸದಲ್ಲಿ ಕೂತಿರುವ ವ್ಯಕ್ತಿಯಲ್ಲ, ಅವನು ನಮ್ಮ ಪ್ರತಿ ಅಣುವಿನಲ್ಲೂ ಇರುವ ಶಕ್ತಿ. ಶಿವ ಎಂದರೆ ಆರಂಭವೂ ಅವನೇ, ಅಂತ್ಯವೂ ಅವನೇ. ಅದಕ್ಕೆ ಶಿವೋಹಂ ಎಂದು ಹೇಳಲಾಗುತ್ತದೆ, ಅಂದರೆ ನಾನೇ ಶಿವ ಎಂದು ಅರ್ಥ. ಈ ಶಿವರಾತ್ರಿಯ ದಿನ ನೀವು ಶಿವನನ್ನ ಹೊರಗಡೆ ಹುಡುಕುವ ಬದಲು ನಿಮ್ಮ ಒಳಗಡೆ ಹುಡುಕಿ. ಇವತ್ತಿನ ರಾತ್ರಿ ಕೇವಲ ಒಂದು ಹಬ್ಬವಲ್ಲ, ಇದು ನಿಮ್ಮೊಳಗಿನ ಅಂಧಕಾರವನ್ನು ಬೆಳಕಾಗಿಸಲು, ನಿಮ್ಮ ಭಯವನ್ನು ಶಕ್ತಿಯಾಗಿಸಲು, ನಿಮ್ಮ ಅಹಂಕಾರವನ್ನು ಶೂನ್ಯವಾಗಿಸಲು ನಿಮಗೆ ಸಿಕ್ಕ ಒಂದು ಅವಕಾಶ. ನೀವು ಒಂದು ಕ್ಷಣ ಕಣ್ಣು ಮುಚ್ಚಿ ನಿಶ್ಶಬ್ದದಲ್ಲಿ ಕೂತಾಗ ನಿಮ್ಮೊಳಗಿನ ಬ್ರಹ್ಮಾಂಡವನ್ನು ಅನುಭವಿಸುತ್ತೀರಿ. ಏಕೆಂದರೆ ಶಿವ ಎಂಬುದು ವ್ಯಕ್ತಿಯ ಹೆಸರಲ್ಲ, ಅದು ಒಂದು ಸ್ಥಿತಿ. ಆ ಸ್ಥಿತಿಗೆ ನೀವು ತಲುಪಿದಾಗ ಸಮಯ ನಿಂತಂತಾಗುತ್ತದೆ, ಮನಸ್ಸು ಮೌನವಾಗುತ್ತದೆ ಮತ್ತು ನೀವು ನಿಮ್ಮ ನಿಜ ಸ್ವರೂಪವನ್ನು ಕಂಡುಕೊಳ್ಳುತ್ತೀರಿ. ಈ ಮಹಾಶಿವರಾತ್ರಿಯಲ್ಲಿ ನಿಮ್ಮೊಳಗಿನ ಆ ಶಕ್ತಿಯನ್ನು ಜಾಗೃತಗೊಳಿಸಿ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಓಂ ನಮಃ ಶಿವಾಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.